ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿಯಲ್ಲಿ ಅಂದರೆ ಹೆಸ್ಕಾಮ್ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದು ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹ. ಓಕೆ, ಒಬ್ಬ ಅಭ್ಯರ್ಥಿಯು ಕಾಲ್ ಮಾಡಿದ್ದು ಒಂದು ರೆಕಾರ್ಡು ಸಹ ನೀವು ಕೆಲವರು ಕೇಳಿರ್ಬೋದು ಅಂತ ಭಾವಿಸ್ತೇನೆ. ಅದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದಾರೆ, ಅದು ನೀವು ಸಹ ಕೇಳಿ. ಇನ್ನೊಂದೇನಪ್ಪ ಅಂತಂತಂದರೆ, ಈ ಹೆಸ್ಕಾಮ್ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಯಾವಾಗ ಬರುತ್ತೆ ರಿಸಲ್ಟ್ ಅಂತ. ಏನಂತ ಹೇಳಿದ್ದೆ, ಮಾರ್ಚಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಈಗಲೂ ಸಹ ಅವರು ಒಂದು ಹೇಳಿರುವಂತಹ ಮಾಹಿತಿ ಪ್ರಕಾರ ಆ ಒಂದು ರಿಸಲ್ಟು ಸಹ ಯಾವಾಗ ಬರುತ್ತೆ ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಓಕೆ, ಹೆಸ್ಕಾಮ್ನ ಒಂದು ರಿಸಲ್ಟ್ ಈಗ ಜೆಸ್ಕಾಮ್ ಬಂದುಬಿಟ್ಟು KPTCL ಬಂತು. ಉಳಿದಿರುವಂಥದ್ದು ಹೆಸ್ಕಾಮು, ಮೆಸ್ಕಾಮ್, ಬೆಸ್ಕಾಮ್. ನಿಮ್ಮೆಲ್ಲರಿಗೂ ಗೊತ್ತು ಬೆಸ್ಕಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಮೆಸ್ಕಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದು. ಅದು ಬಂದುಬಿಟ್ಟು ಬೆಸ್ಕಾಮ್ ರಿಸಲ್ಟ್ ಬಂದುಬಿಟ್ಟು ಡಿಸೆಂಬರ್ 25 ನಂತರ ಬರುತ್ತೆ. ಮೆಸ್ಕಾಮ್ ರಿಸಲ್ಟ್ ಬಂದುಬಿಟ್ಟು ಫೆಬ್ರವರಿ 2026 ಬರುತ್ತೆ. ಇನ್ನು ಎಸ್ಕಾಮ್ ರಿಸಲ್ಟ್ ಬಂದುಬಿಟ್ಟು ನಾನು ಮೊದಲೇ ಹೇಳಿದ್ದೆ ಮಾರ್ಚ್ 2026 ಬರುತ್ತೆ ಅಂತ. ಅದನ್ನು ನೀವು ನೋಡಿರ್ಬೋದು ಅನಿಸ್ತದೆ ಆಲ್ಮೋಸ್ಟ್ ಎಲ್ಲ ಒಂದು ಹೆಸ್ಕಾಮ್ ಅಭ್ಯರ್ಥಿಗಳು. ಅದೇ ಅನುಸಾರ ಈಗಲೂ ಸಹ ಹೇಳುವಂಥದ್ದು ನಾನು ಮಾರ್ಚಲ್ಲಿಯೇ ಬರುತ್ತೆ. ಓಕೆ, ಬೇರೆ ಯಾವುದೇ ರೀತಿಯಾದಂತಹ ಡೇಟ್ ಚೇಂಜ್ ಆಗೋಲ್ಲ. ಬಟ್ ಯಾಕೆ ಈ ಒಂದು ಮಧ್ಯ ಬೇಗ ಬರಬಹುದು ಅಂತ ನೀವು ಅಂತಿದ್ರಿ. ಓಕೆ, ನಾನು ಎಲ್ಲಿಯೂ ಸಹ ಹೇಳಿಲ್ಲ ಬೇಗ ಬರ್ಬೋದು ಅಂತೇಳಿ. ಯಾಕಂತಂದರೆ ಕೆಲವೊಂದು ಅಭ್ಯರ್ಥಿಗಳು ಹೇಳ್ತಾಯಿದ್ರು ಏನಪ್ಪ ಅಂತಂತಂದರೆ, ಈ ಒಂದು ಮೆಡಿಕಲ್ ಅಭ್ಯರ್ಥಿಗಳಿಗೆ ಯಾರು ವಿಕ್ಟೋರಿಯಾ ಹಾಸ್ಪಿಟಲ್ ಇದೆಯೋ ಅವರೆಲ್ಲರಿಗೂ ಕ್ವಾಲಿಫೈ ಆಗಿದ್ದಾರೆ, ಅವರೆಲ್ಲರಿಗೂ ಕಾಲ್ ಮಾಡಿ ಕರೀತಾ ಇದ್ದಾರೆ ಅಂತ. ಓಕೆ, ಬಟ್ ಅದು ಏನಪ್ಪ ಅಂತಂತಂದರೆ, ಕಾಲ್ ಮಾಡಿ ಕರೆಯೋದಕ್ಕೆ ಮೊದಲೇ ಫುಲ್ ಕ್ಲಾರಿಟಿ ಆಗಿರುತ್ತೆ ಯಾಕೆ ಮಾರ್ಚಲ್ಲಿ ಬರುತ್ತೆ ಅಂತೇಳಿ ವಿತ್ ಅನಾಲಿಸಿಸ್. ಓಕೆ, ಬೆಸ್ಕಾಮ್ದು ಒಂದು ನೀವು ಮೆಡಿಕಲ್ ಲಿಸ್ಟ್ ನೋಡಿದ್ರು, ಅದೇ ರೀತಿಯಾಗಿ ಮೆಸ್ಕಾಮ್ ಮೆಡಿಕಲ್ ಲಿಸ್ಟ್ ನೀವು ನೋಡಿದ್ರು ಗೊತ್ತಾಗ್ತಾಯಿತ್ತು. ಏನಪ್ಪ ಅಂತಂದರೆ ಅಲ್ಲಿ ಬೆಸ್ಕಾಮ್ದು ಡಿಸೆಂಬರ್ 10ರವರೆಗಿದೆ. ಡಿಸೆಂಬರ್ 10ರಿಂದನೇ ಮತ್ತು ಮೆಸ್ಕಾಮ್ದು ಸ್ಟಾರ್ಟು. ಓಕೆ, ಅದು ಜನವರಿ 26ರವರೆಗೆ ಮೆಸ್ಕಾಮ್ದಿದೆ. ನಿಮ್ಹಾನ್ಸ್ ಹಾಸ್ಪಿಟಲ್ ಮೆಡಿಕಲ್ ಅಲ್ಲಿ ಯಾವುದೇ ದಿನಾಂಕಗಳು ಖಾಲಿಲ್ಲ. ಇಡೀ PDF ನೋಡಿಬೇಕಾದ್ರೆ ನೀವು ಅವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ನಿಮ್ಮೊಂದು ನಿಮ್ಹಾನ್ಸ್ ಹಾಸ್ಪಿಟಲ್ನ ಮೆಡಿಕಲ್ ಲಿಸ್ಟು ಬಂದುಬಿಟ್ಟು ಅದು ಸ್ಟಾರ್ಟ್ ಆಗೋಂಥದ್ದೇ, ಮೆಡಿಕಲ್ ಸ್ಟಾರ್ಟ್ ಆಗುವಂಥದ್ದೇ ಜನವರಿ 26ರ ನಂತರ ಸ್ಟಾರ್ಟ್ ಆಗ್ತದೆ. ಓಕೆ, ಯಾಕಂತಂದರೆ ಈಗ ರಿಸಲ್ಟ್ ಬಿಡದೇ ಇರಲು ಕಾರಣ ಬಂದುಬಿಟ್ಟು ಅಲ್ಲಿ ನಿಮ್ಹಾನ್ಸ್ ಅವರು ಡೇಟ್ ಕೊಡ್ತಾಯಿಲ್ಲ ಎಸ್ಕಾಮ್ ಅವರಿಗೆ. ಓಕೆ, ಅವ್ರು ಯಾಕೆ ಕೊಡ್ತಾಯಿಲ್ಲ ಅಂತಂದರೆ ಈಗ ಪ್ರೆಸೆಂಟು ಮೆಸ್ಕಾಮು ಮತ್ತು ಬೆಸ್ಕಾಮ್ದು ನಡೀತಾ ಇದೆ, ನೆಕ್ಸ್ಟು ಮೆಸ್ಕಾಮ್ದಿದೆ. ಅಡ್ವಾನ್ಸ್ ಆಗಿ ಅವರು ಬಿಟ್ಟಿರುವಂಥದ್ದು. ಆ ಒಂದು ಕಾರಣಕ್ಕಾಗಿ ನಿಮ್ಮೊಂದು ರಿಸಲ್ಟು ಲೇಟ್ ಆಗ್ತದೆ. ನಿಮ್ಮೊಂದು ಮೆಡಿಕಲ್ ಲಿಸ್ಟ್ ಬಂದುಬಿಟ್ಟು ಸಹ ಅದು ಸಹ ಆಲ್ಮೋಸ್ಟ್ ಅದನ್ನು ಸಹ ಆದಷ್ಟು ಬೇಗ ಬಿಡ್ತಾರೆ. ಬಟ್ ಮೆಡಿಕಲ್ ಮಾತ್ರ ನಿಮಗೆ ಇರುವಂಥದ್ದು ಜನವರಿ 26, 2026 ನಂತರವೇ ಇರ್ತದೆ. ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಮಾರ್ಚ್ 2026ಗೆ ಬರ್ತದೆ. ಓಕೆ, ಇದು ಎಸ್ಕಾಮ್ನ ರಿಸಲ್ಟು ಅಪ್ಡೇಟ್. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.